ಬಹಳ ಹಿಂದೆ ಹಿಮಾಲಯದ ಶಾಂತ ತಪ್ಪಲಿನಲ್ಲಿ ಚಿರಾಯು ಎಂಬ ಬಾಲಕನು ವಾಸಿಸುತ್ತಿದ್ದನು. ನಕ್ಷತ್ರಗಳ ಹೊಳಪು ಮತ್ತು ಹರಿಯುವ ನದಿಯ ನಾದವು ಅವನಲ್ಲಿ ಸಾವಿರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದ್ದವು. ಅವನು ಕೇವಲ ಪುಸ್ತಕಗಳನ್ನಲ್ಲ, ಬದುಕಿನ ಸತ್ಯವನ್ನು ತಿಳಿಯಲು ಬಯಸಿದ್ದನು. ಅವನ ಹಂಬಲವನ್ನು ಕಂಡ ಗುರುಗಳಾದ ಋಷಿವೇದೀಶರು ಅವನಿಗೆ ಒಂದು ಸಣ್ಣ ಮಣ್ಣಿನ ದೀಪವನ್ನು ನೀಡಿದರು. ಚಿರಾಯು, ಈ ಜ್ಞಾನದ ಜ್ಯೋತಿಯನ್ನು ಹಿಡಿದು ಕತ್ತಲೆಯ ಗುಹೆಯ ಮೂಲಕ ಸಾಗು. ಗುರಿಯನ್ನು ತಲುಪುವವರೆಗೆ ಈ ದೀಪವು ನಂದಬಾರದು ಎಂದು ಆಶೀರ್ವದಿಸಿದರು. ಚಿರಾಯು ಗುಹೆಯನ್ನು ಪ್ರವೇಶಿಸಿದನು. ಅಲ್ಲಿ ಗಾಢವಾದ ಕತ್ತಲೆಯಿತ್ತು. ಅವನ ಹೆಜ್ಜೆಗಳ ಸದ್ದು ಗುಹೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸುತ್ತಿತ್ತು. ಅವನಿಗೆ ಭಯವಾಯಿತು, ಆದರೆ ಕೈಯಲ್ಲಿದ್ದ ದೀಪದ ಸಣ್ಣ ಬೆಳಕು ಅವನಿಗೆ ಧೈರ್ಯ ನೀಡಿತು. ಅರ್ಧ ಹಾದಿಯಲ್ಲಿ ಅವನಿಗೆ ಒಬ್ಬ ವೃದ್ಧ ಪಥಿಕನು ದಣಿದು ಕುಳಿತಿರುವುದು ಕಂಡಿತು. ಆ ವೃದ್ಧನು ಚಳಿಯಿಂದ ನಡುಗುತ್ತಿದ್ದನು. ಮಗನೇ, ನನಗೆ ದಾರಿಯೇ ಕಾಣುತ್ತಿಲ್ಲ, ಸ್ವಲ್ಪ ಹೊತ್ತು ಇಲ್ಲಿ ಕುಳಿತು ಈ ದೀಪದ ಉಷ್ಣತೆಯನ್ನು ನೀಡುವೆಯಾ ಎಂದು ಕೇಳಿದನು. ಚಿರಾಯು ಸ್ವಲ್ಪ ಹೊತ್ತು ಯೋಚಿಸಿದನು. ದೀಪವನ್ನು ಹಂಚಿಕೊಂಡರೆ ತನ್ನ ಗುರಿ ತಲುಪುವುದು ತಡವಾಗಬಹುದು. ಆದರೆ ಅವನ ಮನಸ್ಸು ಮಿಡಿಯಿತು. ಅವನು ಆ ವೃದ್ಧನ ಪಕ್ಕದಲ್ಲಿ ಕುಳಿತು ದೀಪದ ಶಾಖವು ಅವನಿಗೆ ತಲುಪುವಂತೆ ಮಾಡಿದನು. ಆಶ್ಚರ್ಯವೆಂದರೆ ದೀಪದ ಜ್ಯೋತಿ ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಯಿತು. ಚಿರಾಯು ಮುಂದೆ ಸಾಗಿದಾಗ ಗುಹೆಯಲ್ಲಿ ಜೋರಾದ ಗಾಳಿ ಬೀಸತೊಡಗಿತು. ಅದು ಚಿರಾಯುವಿನ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು. ಅವನು ತನ್ನ ಎರಡೂ ಕೈಗಳಿಂದ ಜ್ಯೋತಿಯನ್ನು ಕವಚದಂತೆ ರಕ್ಷಿಸಿದನು. ನನ್ನ ದೀಪವು ಕೇವಲ ನನಗಾಗಿ ಅಲ್ಲ, ಲೋಕದ ಕತ್ತಲೆಯನ್ನು ಓಡಿಸಲು ಎಂದು ಅವನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದನು. ಅಂತಿಮವಾಗಿ ಕತ್ತಲೆಯ ಹಾದಿ ಮುಗಿಯಿತು. ಚಿರಾಯು ಗುಹೆಯಿಂದ ಹೊರಬಂದಾಗ ಸುಂದರವಾದ ಹಸಿರುವನವು ಅವನನ್ನು ಸ್ವಾಗತಿಸಿತು. ಹಕ್ಕಿಗಳ ಚಿಲಿಪಿಲಿ ಹಸಿರು ಮರಗಳ ನಡುವೆ ಕೇಳಿಸುತ್ತಿತ್ತು. ಅವನ ಕೈಯಲ್ಲಿದ್ದ ದೀಪವು ಈಗ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿತ್ತು. ಅಲ್ಲಿ ಋಷಿವೇದೀಶರು ಪ್ರಸನ್ನ ಮುಖದಿಂದ ಕಾಯುತ್ತಿದ್ದರು. ಚಿರಾಯು ಓಡಿಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿದನು. ಗುರುಗಳೇ, ನೋಡಿ, ನಿಮ್ಮ ದೀಪ ನಂದಿಲ್ಲ ಎಂದನು. ಗುರುಗಳು ಅವನನ್ನು ಮೇಲೆಬ್ಬಿಸಿ ಅಪ್ಪಿಕೊಂಡರು. ಋಷಿಗಳು ಹೇಳಿದರು, ಮಗನೇ, ಈ ಮಣ್ಣಿನ ದೀಪವು ನಿನ್ನ ಶರೀರ, ಅದರಲ್ಲಿರುವ ಜ್ಯೋತಿಯು ನಿನ್ನ ಆತ್ಮಶಕ್ತಿ ಮತ್ತು ಸಂಕಲ್ಪ. ನೀನು ದಾರಿಯಲ್ಲಿ ತೋರಿದ ಕರುಣೆ ಮತ್ತು ಧೈರ್ಯವೇ ನಿಜವಾದ ವೇದದ ಸಾರ. ಜ್ಞಾನವು ಕೇವಲ ತಿಳಿದುಕೊಳ್ಳುವುದಲ್ಲ, ಅದನ್ನು ಬದುಕುವುದರಲ್ಲಿ ಅಡಗಿದೆ. ಚಿರಾಯು ಅಂದು ಒಂದು ದೊಡ್ಡ ಪಾಠವನ್ನು ಕಲಿತನು. ಅಡೆತಡೆಗಳು ಬಂದಾಗ ಧೈರ್ಯಗೆಡಬಾರದು ಮತ್ತು ಇತರರಿಗೆ ಸಹಾಯ ಮಾಡುವುದರಿಂದ ನಮ್ಮ ಒಳಗಿನ ಬೆಳಕು ಹೆಚ್ಚುತ್ತದೆ ಎಂಬುದು ಅವನಿಗೆ ಅರ್ಥವಾಯಿತು.